ನಮಸ್ಕಾರ ಸರ. ನಮಸ್ಕಾರ. ತಮ್ಮ ಹೆಸರು ಸರ? ಸಂಗಮೇಶ್ ಪಾಟೀಲ್ ರೀ. ಸಂಗಮೇಶ್ ಪಾಟೀಲ್ ರೀ. ಯಾವ ಊರು ರೀ? ಮಂಗಲ್ಗಿರಿ ಇಲ್ಲಿ. ಹಾಂ. ತಾಲೂಕಾ ಜಿಲ್ಲಾ ರೀ? ತಾಲೂಕಾ ಕಾಳಗಿರಿ, ಜಿಲ್ಲಾ ಕಲಬುರಗಿ ರೀ. ಹೌದ್ರಾ? ನಾವು RPS ಸ್ಪ್ರೇ ಮಾಡ್ತಿದ್ದೇವೆ ರೀ ಫಸ್ಟ್. ಹಾಂ ರೀ. ಸ್ಪ್ರೇ ಮಾಡಿದ್ಮೇಲೆ ಆರ್ಗ್ಯಾನಿಕ್ ಇದ್ದು ನೋಡಿ ಕೇಸಿ ಅದ್ರದ್ದೇ ಕಂಪ್ನಿದು ಗೋಪ್ರೋಮ್ ಅಂತ ಗೊಬ್ಬರ ಬಂದಿತ್ತು. ಹಾಂ ರೀ. ಅದು ಸರ್ ಹತ್ರ ತೊಗೊಂಡು ಹಾಕಿದ್ದೇವೆ ರೀ ಹ್ಞೂ. ಕಪ್ಪಿಗೆ. ಅದಕ್ಕೂ ಒಂದು ವಾರ ಡಿಫ್ರೆನ್ಸ್ ಅದ ಕಪ್ಪಿಗೆ. ಇಲ್ಲಿ ಹಿಡ್ಕೊಂಡು ಈ ಕಡೆ ಹಾಕಿದ್ದೇವೆ, ಮತ್ತು ಇಲ್ಲಿ ಹಿಡ್ಕೊಂಡು ಈ ಕಡೆ ಸೈಜೇ ಬೇರೆ ಅದ ರೀ. ಹಾಂ ರೀ. ನೀವು ನೋಡ್ರಿ ಅದಕ್ಕೆ ಹಂಗೇನಿಲ್ಲ. ಅಂದ್ರೆ ನಿಮಗೆ ಗೊಬ್ಬರ ಹಾಕಿದ ಮೊದಲ ಗೊಬ್ಬರ ಇದು ಹಾಕಕ್ಕಿಂತ ಮೊದಲು ಹೆಂಗಿದ್ದು ರೀ ಮೊದಲುಗಳು ಕಬ್ಬುಗಳು? ಗೊಬ್ಬರ ಹಾಕಕ್ಕಿಂತ ಮೊದಲು ಅವಾಗಿನ್ನ ಸಣ್ಣದಾಗಿ ಹಾಕಿದ್ದೇವೆ ರೀ. ಹಾಂ ರೀ. ಅಂದ್ರೆ ಈಗ ಅದು ಮಳೆ ಬರೋ ಕಾರಣ ಆ ಕಡೆ ಹಾಕಿ ಅದ ಕಡೆ 15 ಎಕರೆ ಅದ ಅಷ್ಟೇ ಅದ. 15 ಎಕರೆ ಹಾಕಿದ್ದೇವೆ. ಹೈಟ್ ಭಾರಿ ಬೆಳೆದದು. ಅಂದ್ರೆ ಈಗ ನೀವು ಗೊಬ್ಬರ ಹಾಕಿದ ಮ್ಯಾಗ ಇದು ಚಲೋ ಆಗ್ಯದ ನಿಮಗೆ ಅನಿಸ್ತಾರೆ? ಭಾರಿ ಅದ. ಹಾಂ ರೀ. ರಿಸಲ್ಟ್ ಚಲೋ ಅದ ರೀ. ಈ ಸದ್ದು ನಿಮಗೆ ಈ ಕಬ್ಬು ಹಾಕಿದ್ದದ ರೀ, ಹೌದಲ್ಲ ರೀ? ಇದು ಅಗದಿ ಹೈಟ್ನು ಬೆಳೆದದ ರೀ. ಚಲೋ ಬೆಳೆದ. ಈಗ ಹಾಕ್ಲಾರ್ದು ಎಲ್ಲಿ ಅದ ರೀ? ನೋಡ್ಕೋತ ಹೋಗ್ಬೇಕು ನೀವು, ಹಿಂಗೆ ಸಣ್ಣ ಹಾಕೋತೆ ಬಂದ ಈ ಕಡೆ ಮುಂದೆ. ಹಾಂ. ಇದು ಹಾಕ್ಲಾರ್ದು ಗೊಬ್ಬರ ಹಾಕ್ಲಾರ್ದು ಬೆಳೆಯೋದ್ರಿ ಕಬ್ಬು ಅದ ರೀ. ಈ ಕಡೆ ಜಸ್ಟ್ ಒಂದೇ ಸಾಲ ಡಿಫ್ರೆನ್ಸ್ ನೋಡ್ರಿ. ಹಾಂ ರೀ. ಹಿಂಗಾಗ್ಯದ. ಗೊಬ್ಬರ ಯಾವ ತೋರಿಸ್ರಿ? ಈ ಕಡೆ ಸರ್, ಈ ಕಡೆ ಸೈಡ್ ಕಿತ್ತು ತೋರಿಸಿ ಪ್ಯಾಕೆಟ್. ಗೊಬ್ಬರ ಇಲ್ಲಿ ಗೋಪ್ರೋಮ್ ಇಲ್ಲೇ ಹೊಲದಾಗೆ ಅದ. ಗೋಪ್ರೋಮ್ ಆರ್ಗಾನಿಕ್ DAP ರೀ. ಆರ್ಗ್ಯಾನಿಕ್ ಅದ. ಹ್ಞೂ. ಕಾಳು ತೋರಿಸ್ರಿ ನಮ್ಗೆ. ಹ್ಞೂ. ನೀರು ಹತ್ತಿ ಹೋಗ್ಯದ್ರಿ ಈಗ. ಈ ಗೊಬ್ಬರ ಹಾಕಿದ ಮ್ಯಾಗ ನಿಮ್ಮ ರಿಸಲ್ಟ್ ಚಲೋ ಬಂದದ ರೀ. ಭಾರಿ ಬಂದ. ಈಗ ಮುಂದಿಂದು ರೈತರಿಗೆ ನೀವು ಹೇಳ್ಬೇಕಾದ್ರೆ ಏನು ಹೇಳ್ತೀರಿ ಇದ್ರ ಬಗ್ಗೆ? ಯೂಸ್ ಮಾಡೋದು ಹೆಂಗೆ ಅಂತೇಳಿ ಹೇಳ್ತೀರಿ? ಎಲ್ಲ ಸ್ಪ್ರೇನು ಚಲೋ ಅದ ರೀ RPS. ಹಾಂ ರೀ. ಅದು ನೋಡೇ ಇದ್ರ ಮ್ಯಾಗ ನಂಬಿಕೆ ಬಂದು ಇದು ತೊಗೊಂಡೇವಿ. ಇದ್ರನು ರಿಸಲ್ಟ್ ಭಾರಿ ಬಂದ. ಹೌದು ರೀ. ಅಂದ್ರೆ ಒಳ್ಳೇದಾದತ್ ಹೇಳ್ತೀವಿ, ಎಲ್ಲ ರೈತರಿಗೂ ಬಳಸ್ರತ್ ಹೇಳ್ತೀರಿ? ಬಳಸ್ರಿ ಹಂಗೇನೆ. ಹಾಂ. ನಮಸ್ಕಾರ ಸ್ನೇಹಿತರೆ, ನಾವು ಧನ್ವಂತರಿ ಕಂಪ್ನಿಯಿಂದ ರೈತರು ಹೇಳಿದಾಗೆ ಈ ಕಬ್ಬು ಗೊಬ್ಬರ ಹಾಕಿಲಾರ್ದು ಕಬ್ಬು ಇದು. ಅಂದರೆ ಬೆಳವಣಿಗೆ ಕೂಡ ಕಡಿಮೆ ಇದೆ, ಹೈಟ್ ಕೂಡ ಕಡಿಮೆ ಇದೆ, ವಿತ್ ಇನ್ನೂ ಮರಿಗಳ ಸಂಖ್ಯೆ ಆಗ್ತಾ ಇದೆ. ಬಟ್ ಅದೇ ಥರನೇ ಇದು ನಮ್ಮದು ಗೋಪ್ರೋಮೋ ಅಂಥೇಳಿ ಆರ್ಗಾನಿಕ್ DAP ಹಾಕಿದ್ದು ನೋಡಿ ಎಷ್ಟು ಹೈಟಲ್ಲಿ ಬಂದಿದೆ, ಮತ್ತು ಗಣಿಕೆ ಕೂಡ ಬಿಟ್ಟಾಗಿದೆ. ಪೂರ ಮರಿಗಳ ಸಂಖ್ಯೆನೂ ಇದಾಗ್ತಾಯಿದೆ, ಆಲ್ರೆಡಿ ಗಣಿಕೆ ಕೂಡ ಕಟ್ತಾ ಇದೆ. ಅಂದರೆ ಇವೆರಡಕ್ಕೂ ಇರೋ ವ್ಯತ್ಯಾಸ ಏನಪ್ಪ ಅಂತಂದರೆ ಗೊಬ್ಬರ ಹಾಕಿದ್ದು ಒಳ್ಳೆ ರಿಸಲ್ಟಲ್ಲಿ ಬಂದಿದೆ, ಬಟ್ ಗೊಬ್ಬರ ಹಾಕಲಾರ್ದು ಇನ್ನೂ ಗಣಿಕೆ ಯಾವುದೇ ಥರನೂ ಕಟ್ಟಿಲ್ಲ. ಹಾಗಾಗಿ ಎಲ್ಲ ನಮ್ಮ ರೈತ ಬಾಂಧವ್ರಿಗೆ ಏನು ಹೇಳ್ತಾ ಇದ್ದೇನೆ ಅಂದರೆ ಆರ್ಗಾನಿಕ್ ಪ್ರಾಡಕ್ಟನ್ನು ಬಳಸಿ ಒಳ್ಳೆಯ ಇಳುವರಿಯನ್ನು ತೆಗೀರಿ ಅಂಥೇಳಿ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ.